ಗೊಂದಲ ಏನಿಲ್ಲ. ಇದು 10 ಗುಂಟೆ ಜಾಗ. ಈ ಜಾಗನ ಯಾರೋ ಪಾಪ ಹಿಂದೆ ಇದ್ದದ್ದು ರೇಷ್ಮೆ ಇಲಾಖೆಗೆ ಮಾಡ್ಬಿಟ್ಟು ಹೋಗ್ಬಿಟ್ಟು, ಆ ರೇಷ್ಮೆ ಇಲಾಖೆಯಿಂದ ಜವಳಿ ಇಲಾಖೆ, ಯಾಕಂದ್ರೆ ನೇಕಾರರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿರೋದು. ಯಾರೋ ಮಾರಾಟಗಾರರಿಗೆ ಅನುಕೂಲ ಆಗ್ಬೇಕು. ರೇಷ್ಮೆ ಮಾಡಿದ್ರೆ ಯಾರೋ ಸೆಲ್ಲರ್ಸ್ಗೆ ಅನುಕೂಲ ಆಗುತ್ತೆ. ನಾವು ಮಾಡಿರುವಂಥದ್ದು ಪ್ಯೂರ್ಲಿ ನಮ್ಮ ನೇಕಾರ, ಸ್ಥಳೀಯ ನೇಕಾರಿಗೆ ಏನಾದರೂ ಅನುಕೂಲ ಆಗ್ಬೇಕು ಅಂತ ಹೇಳಿ ಆ ಜವಳಿ ಇಲಾಖೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಕ್ ನನ್ಗೆ 2 ವರ್ಷ ಟೈಮ್ ಹಿಡಿತು. ಒಂದು ಇಲಾಖೆಯಿಂದ ಒಂದು ಇಲಾಖೆ ಟ್ರಾನ್ಸ್ಫರ್ ಮಾಡೋದು ಭಾರಿ ಕಷ್ಟ. ಜವಳಿ ಇಲಾಖೆಗೆ ಅದನ್ನ ಮಾರ್ಪಾಡು ಮಾಡಿದ ನಂತರ ಮೊನ್ನೆ ಸೋಮವಾರ ಪ್ರತಿಭಟನೆ ಮಾಡಿದ್ರು ನೇಕಾರರು. ನಿಮ್ಗೂ ಗೊತ್ತಿದೆ, ದೊಡ್ಡಬಳ್ಳಾಪುರ ಬಂದ್ ಕೂಗಿದ್ರು. ಯಾಕಂದ್ರೆ ಇಲ್ಲಿ ನೇಕಾರರಿಗೆ ಭಾರಿ ಸಂಕಷ್ಟ ಇದೆ, ಸೀರೆಗಳು ಹೋಗ್ತಿಲ್ಲ, ಸೂರತ್ ಸೀರೆಗಳು ಡಿಮ್ಯಾಂಡ್ ಆಗಿದೆ ಅಂತ ಹೇಳಿ ಒಂದು ಬಂದಕ್ಕೆ. ಅವತ್ತು ಏನಪ್ಪಾ ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಂದಾಗ ಒಂದು ಒಳ್ಳೆ ಮಳಿಗೆಗಳಿಗೆ ಕಟ್ಸಿದ್ರೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿದ್ರು. ಇದಕ್ಕೆ ಆಲ್ರೆಡಿ ನಾನು 2-3 ಬಾರಿ ಅಲ್ಲ, ಹತ್ರ ನಾನು ಸಚಿವರನ್ನ 2-3 ಬಾರಿ ಭೇಟಿ ಮಾಡಿದ್ದೀನಿ. 10 ಬಾರಿ ಪತ್ರ ವ್ಯವಹಾರ ಇಲಾಖೆ ಜೊತೆಗೆ ಮಾಡಿದ್ದೀನಿ. ಯಾವ್ದಾದ್ರು ಅನುದಾನ ನಮಗೆ ಲಭ್ಯತೆ ಕೊಡಿ, ನಾವು ಈ ರೀತಿ ಕಟ್ಟಬೇಕು ಮಳಿಗೆಗಳು ಅಂತ ಕೇಳಿದಾಗ ಕೊಟ್ಟಿಲ್ಲ. ನನಗೆ 10 ಬಾರಿ ಕೇಳಿದ್ದೀನಿ. ಶಿವಾನಂದ ಪಾಟೀಲ್ ಅವ್ರನ್ನ 2-3 ಬಾರಿ ಭೇಟಿ ಮಾಡಿದ್ದೀನಿ. ಅದಕ್ಕೆ ನಾನು ನನ್ನ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ, ಸರ್ಕಾರ ಜನ ನನಗೇನು ಅಧಿಕಾರ ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಬಂದಿರೋಂಥ 4 ಕೋಟಿಯಲ್ಲಿ 50 ಲಕ್ಷ ರೂಪಾಯಿ ಇದಕ್ಕೆ ಅಂತ ಡೈವರ್ಟ್ ಮಾಡಿ, ಅದ್ರ ಜೊತೆಗೆ ಬಯಲ್ಸೀಮೆ ಪ್ರಾಧಿಕಾರದ್ದು ನಮಗೆ 1 ವರ್ಷಕ್ಕೆ 35 ಲಕ್ಷ ರೂಪಾಯಿ ಕೊಡ್ತಾರೆ. ಅದು 3 ವರ್ಷದ ಸೇರಿ 1,05,00,000ದಲ್ಲಿ ಮಿನಿಮಮ್ 30% ಚೆಕ್ ಡ್ಯಾಮ್ ಮಾಡ್ಲೇಬೇಕು. ಆ ಚೆಕ್ ಡ್ಯಾಮ್ ಮಾಡೋದು ಬಿಟ್ಟು ಇನ್ ಮಿಕ್ಕಿದ ಅನುದಾನವನ್ನ ಇಲ್ಲೇ ಹಾಕೊಂಡಿದ್ದೀನಿ 50 ಲಕ್ಷ. ಈ ರೀತಿ ನನ್ನ ಶಕ್ತಿಯಲ್ಲಿ, ನನ್ನ ವಿವೇಚನಾ ಅನುಸಾರ ಏನೆಲ್ಲ ಹಾಕೋಬಹುದು ಅದನ್ನ ಹಾಕೊಂಡಿದ್ದೀನಿ. CMIDPಯಲ್ಲಿ 1.5 ಕೋಟಿ ಬರ್ದಿದ್ದೀನಿ, 2.5 ಕೋಟಿ ಆಗುತ್ತೆ. ಹಾಗಾಗಿ ನನ್ನ ಪ್ರದೇಶಾಭಿವೃದ್ಧಿ ನಿಧಿ ಇದ್ದಿದ್ರಿಂದ ನನ್ನ MLA ಗ್ರಾಂಟು ನಾನು ಬರೀ ಗುದ್ಲಿ ಪೂಜೆ ಮಾಡಿರೋದು. ಉದ್ಘಾಟನೆ ಮಾಡೋವಾಗ CM ಅವ್ರನ್ನ, ಸಚಿವರನ್ನ, ನಮ್ಮ KH ಮುನಿಯಪ್ಪ ಸಾಹೇಬ್ರನ್ನ ಎಲ್ಲಾರನ್ನೂ ಕರೆಯಲ್ಲ. ಪ್ರತಿ ಗುದ್ಲಿ ಪೂಜೆಗೂ MLA ಲ್ಯಾಡ್ ಗುದ್ಲಿ ಪೂಜೆಗೆ ನೆಲಮಂಗಲದಲ್ಲಿ ಹಿಂಗಾಗಲ್ಲ, ಹೊಸಕೋಟೆಯಲ್ಲಿ ಹಿಂಗಾಗಲ್ಲ, ದೇವನಹಳ್ಳಿಲಿ ಹಿಂಗಾಗಲ್ಲ. ದೇವನಹಳ್ಳಿಯಲ್ಲಿ ಸಾಹೇಬ್ರು ಹೋಗೋದೇ ಇಲ್ಲ, ಅವ್ರ ಸ್ವಂತ MLA ಲ್ಯಾಡ್ಗೆ. ಇಲ್ಲಿರುವಂತ ಸ್ಥಳೀಯ ನಾಯಕರು ಪಾಪ ಸಾಹೇಬ್ರು ತಲೆ ಕೆಡಿಸಿ, ಇನ್ನ ಬಿಜೆಪಿ ಅವರು ನೇಕಾರರೆಲ್ಲ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ, ನೇಕಾರ ಭವನ MLA ಕಟ್ಬಿಟ್ರೆ ಇನ್ನ MLA ಹೆಸರು ಬಂದ್ಬಿಡುತ್ತೆ ಅಂತ ಹೇಳಿ ಕೆಲವು ಕ್ಷುಲ್ಲಕ ಕಾರಣಗಳು ಮತ್ತು ಸಣ್ಣ ಮನಸ್ಥಿತಿಯಿಂದ ಇವತ್ತು ಮತ್ತೊಮ್ಮೆ ಅವ್ರನ್ನ ಕರೆಸಿದ್ದಾರೆ. ನನಗೆ ಹೆಮ್ಮೆ ಇದೆ, ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಗೆ ಸಚಿವರು ಬಂದು ಕೆಲಸ ಮಾಡ್ತಿರುವಂತದ್ದು ನಮ್ಗೆ ಹೆಮ್ಮೆ ಅಲ್ವಾ? ಜನರಲಿ ಮುಖ್ಯಮಂತ್ರಿಗಳ ನಿಧಿಗೋ ಸಚಿವರ ನಿಧಿಗೋ ನಮ್ಮ ಅಧ್ಯಕ್ಷತೆ ಸಿಗುತ್ತೆ. ನನ್ನ ಪುಣ್ಯ ನೋಡ್ರಿ, ನಂದೇ ಪ್ರದೇಶಾಭಿವೃದ್ಧಿ ನಿಧಿಗೆ ನಂದೇ ಅಧ್ಯಕ್ಷತೆ, ಗುದ್ಲಿ ಪೂಜೆಗೆ ಮಾತ್ರ ಸಚಿವರು ಬರ್ತಾ ಇರೋದು ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ. ಅದರಲ್ಲೂ ನಾನು ಆಲ್ರೆಡಿ ಗುದ್ಲಿ ಪೂಜೆ ಮಾಡಿರೋ ಗುದ್ಲಿ ಪೂಜೆಗೆ ಮತ್ತೆ ಬಂದ್ ಮಾಡ್ತೀವಿ ಅಂದ್ರೆ ಅದು ನಮ್ಮ ಹೆಮ್ಮೆ. 2 ಸತಿ ಕರೆಸುವಂತದ್ದು ನಮ್ಮ ಶಕ್ತಿ ಮತ್ತು ನಮ್ಮ ಹೆಮ್ಮೆ ಮತ್ತು ನಮ್ಮ ಪ್ರಾಬಲ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರ್ ಪ್ರೋಟೋಕಾಲ್ ಅಂದ್ರೆ ಏನು? MLA ಲ್ಯಾಡ್ಗೆ ಇದೇನಾದ್ರೂ ಉದ್ಘಾಟನೆನಾ ಇನ್ನೊಂದ ಮತ್ತೊಂದ? ನೇಕಾರರಿಗೆ ಪಾಪ ಸಂಕಷ್ಟದಲ್ಲಿ ಅವ್ರು ಸೋಮವಾರ ಪ್ರತಿಭಟನೆ ಮಾಡೋರು. ಬರ್ರಪ್ಪ ನಿಮ್ ಸಂಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ತುರ್ತಾಗಿ ಮಾಡೋ ಅಂತದ್ದು ನಮ್ಮ ದೊಡ್ಡತನ. ಸಮಸ್ಯೆಗೆ ಬಗೆಹರಿಸಬೇಕು. ತೀವ್ರವಾದಂತ ಸಮಸ್ಯೆ, ಸೂರತ್ ಸೀರೆಗಳು ಬಂದು ಎಷ್ಟು ತೊಂದರೆ ಆಗಿದೆ ನೇಕಾರರಿಗೆ ನನಗೆ ಗೊತ್ತು. ಇಲ್ಲಿ ಒತ್ತುವರಿ ಆಗಿದೆ, ಒತ್ತುವರಿ ತೆರವು ಮಾಡಕ್ಕೆ 6.5 ಗುಂಟೆ ಒತ್ತುವರಿ ಆಗಿದೆ, ಬರೀ 3.5 ಗುಂಟೆ ಜಾಗ ಕಾಣಿಸ್ತಾ ಇರೋದು. ಕಾಂಪೌಂಡ್ ಆಗಕ್ಕೆ ಯಾರಿಗೂ ಯೋಗ್ಯತೆಗಳಿಲ್ಲ, ಅಧಿಕಾರಿಗಳನ್ನ ಕಳಿಸಿ ಇಲ್ಲಿ ಕೆಲಸ ಮಾಡ್ಸಕ್ ಯಾರಿಗೂ ಯೋಗ್ಯತೆಗಳಿಲ್ಲ. 10 ವರ್ಷ ಏನ್ ಯೋಗ್ಯತೆ ಇತ್ತು ಇವ್ರಿಗೆ? ಇಲಾಖೆ ಹೆಸರು ಮಾರ್ಪಾಡು ಮಾಡಕ್ ಆಗಿರ್ಲಿಲ್ಲ 10 ವರ್ಷದಲ್ಲಿ. ರೇಷ್ಮೆ ಇಲಾಖೆ ಅಂತ ಬರ್ದಿದೆ, ಯಾರಿಗೋ ಬೇರೆಯವ್ರಿಗೆ ಕೊಟ್ಬಿಡಕ್ಕ, ನೇಕಾರಿಗೆ ಅನ್ಯಾಯ ಮಾಡಿ ಯಾರೋ ಮಾರಾಟಗಾರರಿಗೆ ಮಧ್ಯವರ್ತಿಗಳಿಗೆ ಅನುಕೂಲ ಮಾಡ್ಬೇಕು ಅಂತ ಹೋಗಿರೋಂಥವ್ರು ಇವರು. ನಾನು ಅದನ್ನ ಜವಳಿ ಇಲ್ಲ, ನೇಕರ್ ಯಾವ ಇಲಾಖೆಗೆ ಬರ್ತಾರೆ ಅಂತ ಆ ಇಲಾಖೆಗೆ ಬರೀದೇ ಇರೋರು ನಮ್ಮ ಬಗ್ಗೆ ಮಾತಾಡಕ್ ಅವ್ರಿಗೆ ಅರ್ಹತೆ ಯೋಗ್ಯತೆ ಇಲ್ಲ. ಮತ್ತೆ ಬೇರೆ ಯಾವ್ದೋ ಹೇಳಿದ್ದಾರೆ, ಮೊನ್ನೆ ಎಲ್ಲ ರೋಡ್ಗಳು ಪೂಜೆ ಮಾಡಿದ್ರು ಅಂತ. CM ಬಂದು 10 ಕೋಟಿ ರೂಪಾಯಿಗೆ, ಏನ್ ಸರ್ CM ಏಪ್ರಿಲ್ ಅಲ್ಲಿ 10 ಕೋಟಿ ರೂಪಾಯಿಗೆ ಏನು ಸಭೆ ಅಂತ ಮಾಡಿದ್ರಲ್ಲ ದೇವನಹಳ್ಳಿ, ಇಲ್ಲ ಫಾಕ್ಸ್ಕಾನ್ ಪಕ್ಕದಲ್ಲಿ, ಅಲ್ಲಲ್ಲ 2 ವರ್ಷದ ಸಾಧನಾ ಸಮಾವೇಶ ಮಾಡಿದ್ರು. ದಯವಿಟ್ಟು ಏನ್ ಸಾಧನೆ ಮಾಡಿದೀರಾ ಅಂತ ಕಾಂಗ್ರೆಸ್ ಅವ್ರು 2 ವರ್ಷದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ದಯವಿಟ್ಟು ತಾವ್ ಹೇಳ್ಬೇಕು. ನಾನು ಹೇಳ್ತೀನಿ ನಾನೇನ್ ಮಾಡಿದ್ದೀನಿ ಅಂತ. ಏನಾದ್ರೂ ವಿಶೇಷವಾಗಿ ತಂದು ಜವಳಿ ಇಲಾಖೆಯಿಂದನೋ ಇನ್ನೊಂದಿಂದನೋ ಏನಾದ್ರೂ ಸಾಧನೆ ಮಾಡಿದ್ರೆ ಹೇಳ್ಬೇಕು. ನನ್ನ ಸಾಧನೆಗಳು ನಾನು ಹೇಳ್ತೀನಿ. ನಾನಾಗ್ಲೇ ಹೇಳಿದೆ, ರೇಷ್ಮೆ ಇಲಾಖೆಯಿಂದ 2 ಎಕರೆ ಜಾಗನ ನೇಕಾರ ಇಲಾಖೆಗೆ, ಜವಳಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿಸಿದೀನಿ. ಅಲ್ಲವ್ರು ಒಂದೇ ಕಂಡೀಷನ್ ಕೊಟ್ಟಿದ್ದಾರೆ, ರೇಷ್ಮೆ ಇಲಾಖೆ DDಗೆ ನೀವು ಆಫೀಸ್ ಮಾಡ್ಕೊಡ್ಬೇಕು ಅದೇ ಬಿಲ್ಡಿಂಗ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಅಂತ ಕಂಡೀಷನ್ ನಾವು ಒಪ್ತೀವಿ. ಇದನ್ನ ಟ್ರಾನ್ಸ್ಫರ್ ಮಾಡ್ಸಕ್ ಹೋಗಿದ್ನಲ್ಲ, ಹಂಗಾಗಿ ನನಗೆ ರೂಟ್ ಗೊತ್ತಿತ್ತು. ಹಂಗಾಗಿ ಕುರುಬಳ್ಳಿಯಲ್ಲಿ ಇರುವಂತ ಮಾಡಿಸಿದ್ದೆ. ಅವತ್ತು MLA ಇರುವಂತವ್ರು ಕುರುಬಳ್ಳಿ ಜಾಗನ DC ಆಫೀಸ್ಗೆ ಉಪಯೋಗಿಸಬಹುದಾಗಿತ್ತು. DC ಆಫೀಸ್ಗೆ ಯಾವುದೇ ಸರ್ಕಾರಿ ಜಾಗ ಲಭ್ಯತೆ ಇಲ್ಲ ಅಂತ ಬರ್ಕೊಟ್ಟು ಕಳಿಸಿದ್ರು. ಹೋಗ್ಲಿ, ದೇವನಹಳ್ಳಿಲಿ ಏನಾದ್ರು ಸರ್ಕಾರಿ ಜಾಗನಾ? ಓನ್ಲಿ 30% ಸರ್ಕಾರಿ ಜಾಗ, 70% ಕೊಂಡ್ಕೊಂಡಿರೋದು.
ಅಕ್ವಿಸೇಷನ್ ಮಾಡಿರೋದು ಸರ್ ದೇವನಹಳ್ಳಿಲಿ, ಅದು ಇಲ್ಲೇ ಮಾಡ್ಬೋದಾಯ್ತು, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಳ್ಳೇದಾಗದು. ಈ ರೀತಿ ತಾಲೂಕಿನ ಬಗ್ಗೆ ಯಾವುದೇ ರೀತಿಯಾದಂತಹ ಹಿತಾಸಕ್ತಿ ಇಲ್ಲದೆ ಅಸಡ್ಡೆಯನ್ನ ತೋರಿ ತಾಲೂಕು ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಅದನ್ನ ಮತ್ತೆ ತರಂತದ್ದೇ ನಮ್ಮ ಮೂಲ ಕರ್ತವ್ಯ ಹಾಗೂ ಆದ್ಯ ಕರ್ತವ್ಯ ಮತ್ತು ನಮ್ಮ ಗುರಿ. ಸ್ಥಳೀಯ ನಾಯಕರಿಗೆ ಮತ್ತೊಂದು ಬೆಳಗಾವಿ ಆಗ್ತದೆ ಅನ್ನೋ ಎಚ್ಚರಿಕೆ ಕೊಡುವ ಬಳ್ಳಾರಿ ಆಗ್ತದೆ ಅನ್ನೋ ಎಚ್ಚರಿಕೆ ಕೊಡುವಷ್ಟು ಹೋಗ್ತಲ್ಲ ಯಾಕೆ? ಅದೇ ಸರ್ ಹೇಳಿದ್ನಲ್ಲ, ನೇಕಾರರು ಇಲ್ಲಿ ಈ ನಗರದ ಜೀವನಾಡಿ ನೇಕಾರರು. ನೇಕಾರ ಎಲ್ಲಾ ಸಮಾಜದವ್ರು ಇದ್ದಾರೆ. ನೇಕಾರಗ್ ನಾನ್ ಮಳಿಗೆಗಳು ಕಟ್ಸ್ಬಿಡ್ತಾ ಇದೀನಲ್ಲ, ಅವ್ರ ಕೈಲಿ 10 ವರ್ಷಕ್ಕಾಗಿಲ್ಲ, ನಾನು 2 ವರ್ಷಕ್ಕೆ ಮಾಡಿಸ್ತಾ ಇದೀನಲ್ವಾ, ಇನ್ನೆಲ್ಲ ನನ್ನ ಪರವಾಗಿ ಆಗ್ಬಿಡ್ತಾರೆ ಅನ್ನೋ ರಾಜಕೀಯ ದುರುದ್ದೇಶದಿಂದ ಆ ರೀತಿ ಸ್ಟೇಟ್ಮೆಂಟ್ಗಳು ಬಂದಿದ್ದಾವೆ. ನನಗೇನು ಅದ್ರ ಬಗ್ಗೆ ಏನು, ನಮ್ಮ ಕಾರ್ಯಕರ್ತರಿಗೂ ಏನಿಲ್ಲ, ನಮಗೂ ಏನಿಲ್ಲ. ಯಾರು ನಮ್ಮಲ್ಲಿ ಶಾಂತಿಯುತವಾದಂತ ಕಾರ್ಯಕರ್ತರು, ನಮ್ಗೆ ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸ್ಬಿಟ್ಟು ಹೊಡೀರಿ ಅಂತೀವಿ. ನಾವು ಗಾಂಧಿ ಅವರು ಕೊಟ್ಟಿರುವಂತ ತತ್ವಗಳನ್ನ ಪಾಲಿಸಿ ಒಂದ್ ಕೆನೆ ಹೊಡಿದ್ರೆ ಇನ್ನೊಂದು ಹೊಡೀರಿ ಅಂತೀವಿ. ನಾವೇನ್ ಪಾಪ ನಾವ್ ಯಾರು ಒಳ್ಳೆಯ ಸುಸಂಸ್ಕೃತ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು. ಒಂದೇ ಭಯ ಏನಂದ್ರೆ ಪಾಪ ಯಾರ ಮೇಲಾದ್ರೂ ಅಟ್ರಾಸಿಟಿ ಮೋಸ್ಟ್ಲಿ ನನ್ನ ಮೇಲೆ ಫಿಟ್ ಮಾಡಕ್ ಏನಾದ್ರು ಸ್ಕೆಚ್ ಇರ್ಬೇಕೇನೋ ಇದು ಅಂತ ಅವರ ನೋಡಿದ್ರೆ ಅವ್ರದೆಲ್ಲ ಕಾರ್ಯರೂಪ ಇನ್ನೇನ್ ಮಾಡಕ್ ಆಗ್ತಿಲ್ವಲ್ಲ. ನಮ್ಮನ್ನ ಸ್ವಚ್ಛವಾಗಿ, ಪಾರದರ್ಶಕವಾಗಿ, ಭ್ರಷ್ಟಾಚಾರ ರಹಿತವಾಗಿ ಉತ್ತಮವಾದಂತ ಆಡಳಿತ ಮಾಡ್ತಾ ಇದೀವಿ. ಯಾವುದೇ ರೀತಿಯಾದಂತ ಗಲಭೆ ಗೊಂದಲ ಇಲ್ಲದೆ, ಯಾವುದೇ ರೀತಿಯಾದಂತ ಪ್ರಚೋದನಾಕಾರಿ ಹೇಳಿಕೆಗಳಿಲ್ಲದೆ ತೂಕವಾಗಿ ಹೋಗ್ತಾ ಇದೀವಿ. ನಮ್ ವಿರುದ್ಧ ಮೋಸ್ಟ್ಲಿ ಏನಾದ್ರು ಷಡ್ಯಂತ್ರ ಇರಬಹುದು ಕಾಂಗ್ರೆಸ್ನವರು. ಇನ್ನೇನು ದಲಿತರ ಕೈಯಲ್ಲಿ ಆ ರೀತಿ ಹೇಳಿಸಿದ್ರೆ ಇನ್ನದ್ರ ಅರ್ಥ ಏನು, ಅದು ಸಾಮಾನ್ಯ ಜನಕ್ಕೂ ಅರ್ಥ ಆಗುತ್ತೆ. ಬಿಜೆಪಿ ಸರ್ಕಾರದಲ್ಲಿ ಅಲ್ಲಲ್ಲ, ಸರ್ಕಾರ ಯಾರ್ದಿರುತ್ತೆ ಅನ್ನೋದಲ್ರಿ. ಇವತ್ತು ಸರ್ಕಾರ ದುಡ್ಡು ಕೊಟ್ಟಿಲ್ಲ, ನಾನು MLA ಲ್ಯಾಂಡ್ ನ ಡೈವರ್ಟ್ ಮಾಡಿದೀನಿ, ನನ್ನ ಬಯಲುಸೀಮೆ ಡೈವರ್ಟ್ ಮಾಡಿದೀನಿ. ಸರ್ಕಾರಕ್ಕೂ ನನಗೂ, ನಾನು ಇನ್ನೂ ಅಷ್ಟು ದೊಡ್ಡವನಾಗಿಲ್ಲ, ಮಂತ್ರಿ ಇನ್ನೂ ಆಗಿಲ್ಲ, ನನಗ್ ಕೊಟ್ಟರು ಅನುದಾನನ ಹೆಂಗ್ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನ್ ಮಾಡ್ತಾ ಇದ್ದೀನಿ. ಅಷ್ಟು ಟ್ಯಾಲೆಂಟ್ ಅವ್ರಿಗೆ ಇದ್ದಿದ್ರೆ ಅವ್ರು ಮಾಡ್ಬೋದಾಗಿತ್ತು, ಅವ್ರ ಕೈಲಿ ಇಲ್ಲ. ಸ್ಥಳೀಯ ಕೌನ್ಸಿಲರ್ಗೆ ಹೇಳಿದೀವಿ, ಕೇಳಿಸ್ಕೊಡ್ರಿ. ಗುದ್ಲಿ ಪೂಜೆ ಮಾಡುವಾಗ ಸ್ಥಳೀಯ ಕೌನ್ಸಿಲರ್ಗೆ ಹೇಳಿದೀವಿ, ಆದಿಲಕ್ಷ್ಮಿ ಸ್ಥಳೀಯ ಕೌನ್ಸಿಲರ್, ನಗರಸಭೆ ಅಧ್ಯಕ್ಷರಿಗೆ ಹೇಳಿದೀವಿ, ನಗರಸಭೆ ಉಪಾಧ್ಯಕ್ಷರಿಗೆ ಹೇಳಿದೀವಿ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಹೇಳಿದೀವಿ, ಇಲಾಖೆಯವ್ರಿಗೆ ಹೇಳಿದೀವಿ. ಮಂತ್ರಿಗಳಿಗೆ ಹೇಳೋ ಅಂತದ್ದು MLA ಲ್ಯಾಡಲ್ಲಿ ಎಲ್ಲೂ ಇಲ್ಲ, ನನಗ್ ಗೊತ್ತಿರಂಗಿಲ್ಲ, ಯಾರು ಹೇಳಲ್ಲ. ನೆಲಮಂಗಲದಲ್ಲಿ ಹೇಳಿಲ್ಲ, ಹೊಸಕೋಟೆಯಲ್ಲಿ ಹೇಳಿಲ್ಲ, ನಾವು ಹೇಳಿಲ್ಲ.